ಹಲೋ ಸ್ನೇಹಿತರೆ, ನಿಮ್ಮ ಮುಂದೆ ಇವತ್ತು ಎರಡು ಸೂಪರ್ ಆಗಿರುವಂತಹ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನು ತಂದಿದ್ದೀನಿ. ಒಂದು ಕಡೆ ಉಚಿತವಾಗಿ ಓದೋಕ್ಕೆ ಆರ್ಥಿಕ ನೆರವು ಸಿಕ್ಕರೆ, ಇನ್ನೊಂದು ಕಡೆ ನಿಮ್ಮ ಕನಸಿನ ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಳ್ಳಲು ಅವಕಾಶ ಇದೆ ಅಂತ ಹೇಳ್ಬೋದು. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಈ ಮಾಹಿತಿ ನಿಮ್ಮ ಅಥವಾ ನಿಮ್ಮ ಸ್ನೇಹಿತರ ಲೈಫನ್ನು ಚೇಂಜ್ ಮಾಡಬಹುದು. ಮೊದಲನೇದಾಗಿ ಏನೇನಪ್ಪ ಅಂತ ನೋಡೋದಾದ್ರೆ, ಮೊದಲನೇದಾಗಿ 2026ರ ಟಾಪ್ 2 ವಿದ್ಯಾರ್ಥಿ ವೇತನಗಳು ಅಂದರೆ ಸ್ಕಾಲರ್ಶಿಪ್ಗಳು ಯಾವ್ಯಾವ ಅಂತ ನೋಡೋಣ. ನಿಮ್ಮ ಎಜುಕೇಷನ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾ? ಹಾಗಾದರೆ ಈ ಎರಡು ಸ್ಕಾಲರ್ಶಿಪ್ಗಳ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ವಿದ್ಯಾರ್ಥಿ ವೇತನ. ಲಿಂಗತ್ವ ಅಲ್ಪಸಂಖ್ಯಾತ ಅಂದರೆ ಟ್ರಾನ್ಸ್ಜೆಂಡರ್ ಸಮುದಾಯದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ನೀಡಲು ಉಜ್ಜೀವನ್ ಬ್ಯಾಂಕ್ ಈ ಅಪೂರ್ವ ಅವಕಾಶವನ್ನು ತಂದಿದೆ. ಇಲ್ಲಿ ಯಾರೆಲ್ಲ ಅರ್ಹರಾಗಿರ್ತಾರೆ ಅಂತ ನೋಡಿದ್ರೆ, ಭಾರತದ ಯಾವುದೇ ಸರ್ಕಾರಿ, ಖಾಸಗಿ ಅಥವಾ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಅಧ್ಯಯನ ಮಾಡುತ್ತಿರುವಂತಹ ಲಿಂಗತ್ವ ಅಲ್ಪಸಂಖ್ಯಾತರು ಇದಕ್ಕೆ ಅರ್ಹರಾಗಿರ್ತಾರೆ. ಪ್ರಮುಖ ಅರ್ಹತೆಗಳು ಏನಂತ ನೋಡಿದರೆ, ನಿಮ್ಮ 10ನೇ ತರಗತಿ ಅಥವಾ 12ನೇ ತರಗತಿಯಲ್ಲಿ ಕನಿಷ್ಠ 35% ಅಂಕವನ್ನು ನೀವು ಗಳಿಸಿರಬೇಕಾಗುತ್ತೆ. ಕುಟುಂಬದ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ 10 ಲಕ್ಷವನ್ನು ಮೀರಿರಬಾರ್ದು. ನಿಮಗೆ ಇಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಒಮ್ಮೆಗೆ ಗರಿಷ್ಠ 40,000ವರೆಗೆ ಆರ್ಥಿಕ ನೆರವು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕೇವಲ ಆನ್ಲೈನ್ನಲ್ಲಿ ಮೂಲಕ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ಬೋದು. ಅರ್ಜಿಯ ಲಿಂಕನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ, ದಯವಿಟ್ಟು ಯಾರಿಗೆ ಹೆಲ್ಪ್ ಆಗುತ್ತೆ ಅವರು ಈ ಒಂದು ಲಿಂಕನ್ನು ಓಪನ್ ಮಾಡ್ಕೊಂಡು ಅಪ್ಲೈನ ಮಾಡಿ. ಇನ್ನು ನೆಕ್ಸ್ಟ್ ಎರಡನೇ ನೋಡೋದಾದ್ರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಿದ್ಯಾರ್ಥಿ ವೇತನ ಅಂತ. ಬುಡ್ಡಿ ಫಾರ್ ಸ್ಟಡಿ ಸಂಸ್ಥೆಯ ಮುಂದಾಳತ್ವದಲ್ಲಿ ಅರ್ಹ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲಾಗುವಂಥ ಸ್ಕಾಲರ್ಶಿಪ್ ಇದಾಗಿರುತ್ತೆ. ಇದಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೆ ಅಂತ ನೋಡೋದಾದರೆ, ದೇಶದ ಯಾವುದೇ ಮೂಲೆಯ ವಿದ್ಯಾರ್ಥಿಗಳು ಸಹ ಇದಕ್ಕೆ ಅಪ್ಲೈನ ಮಾಡ್ಬೋದು. ಆದರೆ ನೀವು 2025-26ರ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿ ಅಥವಾ 12ನೇ ತರಗತಿಯಲ್ಲಿ ಕಂಪ್ಲೀಟನ್ನು ಮಾಡಿರಬೇಕಾಗುತ್ತೆ. ಪ್ರಮುಖ ಅರ್ಹತೆಗಳು ಏನು ಅಪ್ಲೈನ ಮಾಡಲಿಕ್ಕೆ ಅಂತ ನೋಡಿದರೆ, ಇಂದಿನ ತರಗತಿಯಲ್ಲಿ ಕನಿಷ್ಠ ನೀವು 75% ಅಂಕವನ್ನು ಪಡೆದಿರಬೇಕು. ಪೋಷಕರ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ವಿಶೇಷ ಆದ್ಯತೆ ಏನಪ್ಪ ಅಂದರೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ, ದಿವ್ಯಾಂಗರಿಗೆ ಅಂದರೆ ಅಂಗವಿಕಲರಿಗೆ ಮತ್ತು ಭಾರತದ ಉತ್ತರ ಹಾಗೂ ಪೂರ್ವ ರಾಜ್ಯಗಳ ಆಕಾಂಕ್ಷಿಗಳಿಗೆ ಇಲ್ಲಿ ಮೊದಲ ಆದ್ಯತೆ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ಕಾಲೇಜು ಶುಲ್ಕದ ಆಧಾರದ ಮೇಲೆ 30,000ವರೆಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಸ್ಕಾಲರ್ಶಿಪ್ಪನ್ನು ಸಹ ನೀವು ಆನ್ಲೈನ್ ಮೂಲಕನೇ ನೀವು ಅಪ್ಲೈನ ಮಾಡ್ಬೋದು. ಸೊ ಅರ್ಜಿಯನ್ನು ಸಲ್ಲಿಸಲು ಜುಲೈ 31, 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಕಾಯಬೇಡಿ, ಅಪ್ಲೈನ ಮಾಡಿ. ಇನ್ನು ನೆಕ್ಸ್ಟ್ ವಿಚಾರದ ಕಡೆ ನೋಡೋದಾದ್ರೆ, ಇವು ಕರ್ನಾಟಕ ಕಂದಾಯ ಇಲಾಖೆ ಅಂದರೆ VAO ನೇಮಕಾತಿ 2026 ಇದ್ರ ಬಗ್ಗೆ ನೋಡೋಣ. ಸರ್ಕಾರಿ ಕೆಲಸ ನಿಮ್ಮ ಕನಸ? ಹಾಗಾದರೆ 572 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಹಿಂದೆ ತಯಾರಿ ನಡೆಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಈ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಸೊ ಯಾರೆಲ್ಲ ಅಪ್ಲೈನ ಮಾಡ್ಬೋದು ಅಂತ ನೋಡಿದ್ರೆ, ಕೇವಲ PUC ಅಥವಾ 12ನೇ ತರಗತಿ ಪಾಸ್ ಆಗಿದ್ರೆ ನೀವು ಅಪ್ಲೈನ ಮಾಡ್ಬೋದು. ನಿಮ್ಮ ವಯಸ್ಸು ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯಸ್ಸು 40 ವರ್ಷವನ್ನು ಮೀರಿರಬಾರ್ದು. SC ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಇದ್ದರೆ, ಇನ್ನು OBC 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಸಹ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಹುದ್ದೆಗಳ ಜಿಲ್ಲೆಗಳು ಯಾವ್ಯಾವ ಅಂತ ನೋಡೋದಾದ್ರೆ, ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟಿವೆ ವೇಕೆನ್ಸಿ ಅಂತ ಒಮ್ಮೆ ನೋಡ್ಕೊಂಬರೋಣ. ತುಮಕೂರು ಮತ್ತು ಮಂಡ್ಯದಲ್ಲಿ ತಲಾ 50 ಹುದ್ದೆಗಳು ಖಾಲಿ ಇವೆ. ಬೆಳಗಾವಿಯಲ್ಲಿ 48 ಹುದ್ದೆಗಳು, ಮೈಸೂರಿನಲ್ಲಿ 45 ಹುದ್ದೆಗಳು, ದಕ್ಷಿಣ ಕನ್ನಡದಲ್ಲಿ 37 ಹುದ್ದೆಗಳು, ಚಿತ್ರದುರ್ಗದಲ್ಲಿ 15 ಹುದ್ದೆಗಳು, ಇನ್ನು ಬೆಂಗಳೂರಿನಲ್ಲಿ 20 ಹುದ್ದೆಗಳು ಖಾಲಿವೆ. ಅಪ್ಲೈ ಮಾಡುವಾಗ ನಿಮ್ಮ ಜಿಲ್ಲೆಯನ್ನು ಬಹಳ ಯೋಚಿಸಿ ಆಯ್ಕೆಯನ್ನು ಮಾಡಿ, ಯಾಕಂದರೆ ಹುದ್ದೆಗಳ ಹಂಚಿಕೆ ಜಿಲ್ಲಾವಾರು ಇರುತ್ತೆ. ಅದಲ್ಲದೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಸಹ ವೇಕೆನ್ಸಿ ಖಾಲಿ ಇವೆ. ಅಪ್ಲೈ ಮಾಡುವಾಗ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಆಯ್ಕೆ ಪ್ರಕ್ರಿಯೆ, ಪರೀಕ್ಷೆ ವಿವರ ಹೇಗಿರುತ್ತೆ ಅಂತ ನೋಡೋದಾದರೆ, ಯಾವುದೇ ಇಂಟರ್ವ್ಯೂ ಇರುವುದಿಲ್ಲ. ನೇರ ಲಿಖಿತ ಪರೀಕ್ಷೆ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾತ್ರ ಇರುತ್ತೆ. ಇದರ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ. ಇನ್ನು ಯಾವ ರೀತಿ ಪರೀಕ್ಷೆ ಇರುತ್ತೆ ಅಂತ ನೋಡಿದ್ರೆ, ಮೊದಲಿಗೆ ಪೇಪರ್ 1 ಪರೀಕ್ಷೆ ಇರುತ್ತೆ. ಇದು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ನಲ್ಲಿ ಇರುವಂತಹ 100 ಅಂಕಗಳಿಗೆ 2 ಅವರ್ ನಿಮಗೆ ಪರೀಕ್ಷೆ ಇರುತ್ತೆ. ಎರಡನೇ ಪೇಪರ್ ಬಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನದ ಬಗ್ಗೆ 100 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇದು ಕೂಡ 2 ಗಂಟೆ ನಿಮಗೆ ಪರೀಕ್ಷೆ ಇರುತ್ತೆ. ಅರ್ಜಿಯನ್ನು ನೀವು ಮೊದಲು ಕೆಳಗೆ ಈ KEA ವೆಬ್ಸೈಟ್ಗೆ, ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಅಧಿಕೃತ ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಓದಿ, ನಿಮ್ಮ ವಿದ್ಯಾರ್ಹತೆ ಮತ್ತು ಕ್ಯಾಟಗರಿ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ.
ಅರ್ಜಿ ಶುಲ್ಕವನ್ನು ಪಾವತಿಸಿ ಅಪ್ಲಿಕೇಶನ್ ಪ್ರಿಂಟ್ಔಟನ್ನು ತೆಗೆದು ಸೇಫಾಗಿ ಇಟ್ಕೊಳ್ಳಿ, ಮುಂದೆ ಬೇಕಾಗುತ್ತೆ. ಅಫಿಷಿಯಲ್ ಅಪ್ಲಿಕೇಶನ್ ಲಿಂಕ್ ಬಂದು KEA ಹೋಮ್ ಅಂತ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಲಾಸ್ಟ್ ಡೇಟ್ ಹತ್ತಿರ ಬಂದಾಗ ಸರ್ವರ್ ಬ್ಯುಸಿ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ತಡ ಮಾಡದೆ ಹಿಂದೆ ಅಪ್ಲೈನ ಮಾಡಿ, ಇಂದಿನಿಂದಲೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಸ್ಟಡಿ ಗ್ರೂಪ್ಸ್ಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಯಾಕೆಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.